ಸಿಲಿಕಾನ್ ಸಿಟಿ ಮಂದಿಗೆ ಉತ್ತಮ ಸಾರಿಗೆ ವ್ಯವಸ್ಥೆಯನ್ನು ನೀಡ್ತಾ ಇರುವಂತಹದ್ದು BMRCL ಅಂದರೆ ನಮ್ಮ ಮೆಟ್ರೋ. ಸಾಕಷ್ಟು ಜನ ಪ್ರಯಾಣಿಕರು ಕೂಡ ಬೆಂಗಳೂರಿನಲ್ಲಿ BMRCL ಸೇವೆಯನ್ನು ಪಡ್ಕೊಳ್ತಾ ಇದ್ದಾರೆ. BMRCL ಅಂದರೆ ನಮ್ಮ ಮೆಟ್ರೋ ಪ್ರಯಾಣಿಕರ ಅನುಕೂಲತೆಗಾಗಿ ಸಾಕಷ್ಟು ಹೊಸ ಯೋಜನೆಗಳನ್ನು ನೀಡಿತು. ಅದರಲ್ಲಿ ಈ ಒಂದು ಸ್ಮಾರ್ಟ್ ಕಾರ್ಡ್ ಯೋಜನೆ ಕೂಡ ಆಗಿದ್ರು. ಈಗ ಸದ್ಯ ಸ್ಮಾರ್ಟ್ ಕಾರ್ಡ್ನಲ್ಲಿ ಮಿನಿಮಮ್ 50 ರೂಪಾಯಿಗಳ ಬ್ಯಾಲೆನ್ಸ್ ಇರಬೇಕು ಅನ್ನುವಂತಹ ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಈ ಬಗ್ಗೆ ಪ್ರಯಾಣಿಕರು ಅಂದರೆ ಮೆಟ್ರೋನಲ್ಲಿ ಸಂಚರಿಸುವವರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಅದು ನನ್ನ ದೃಷ್ಟಿನಲ್ಲಿ ಒಳ್ಳೆಯದೇ ಮಾಡಿದ್ದಾರೆ, ಅದೇನು ತಪ್ಪೇನಿಲ್ಲ. ನಮ್ಮ ದುಡ್ಡು ಅಲ್ಲಿ ಇರುತ್ತೆ. ಅಕಸ್ಮಾತ್ ಅದನ್ನು ಅವರೇನು ನೀವು ಹೊರಗಡೆ ಹೋಗಬಾರ್ದು ಅಂತೇನಿಲ್ಲ, ಹೋಗ್ಬಿಟ್ಟು ಆಮೇಲೆ ತಿರ್ಗಾ ರೀಚಾರ್ಜ್ ಮಾಡಿಸ್ಕೋಬೋದು. ಏನಿದೆ, ತಪ್ಪೇನಿದೆ? ಅಟ್ಲೀಸ್ಟ್ ಮಿನಿಮಮ್ ಏನಾದರೂ ಲೈಕ್ 50 ರೂಪೀಸ್ ಇರಬೇಕು, ಇಲ್ಲ ಅಂದರೆ ಟ್ರಾವೆಲ್ ಮಾಡೋಕ್ಕೆ ಆಗಲ್ಲ. ನಾವು ಟೋಕನ್ ತೊಗೊಂಡ್ರೆ ಯಾವುದೇ ರೀತಿಯಾದಂತಹ ಎಕ್ಸ್ಟ್ರಾ ದುಡ್ಡು ಕಟ್ಟಂಗಿಲ್ಲ. ಈ ಕಾರ್ಡ್ ಮಾಡಿಸೋದ್ರಿಂದ ಎಕ್ಸ್ಟ್ರಾ ದುಡ್ಡು ಕಟ್ಟಬೇಕಾಗುತ್ತೆ. ಇದು ವೇಸ್ಟ್. ಅದು ಮತ್ತು ಅಲ್ಲೇ 50 ರೂಪಾಯಿ ಉಳ್ಕೊಳ್ತಕ್ಕಂಥದ್ದು ತುಂಬ ನಷ್ಟ ಆಗುತ್ತೆ. ಇದು ಗ್ರಾಹಕರಿಗೆ ತುಂಬ ತೊಂದರೆ ಆಗ್ತಕ್ಕಂಥ ವಿಚಾರ. ಸೊ ಅದು ಲಿಮಿಟೇಷನ್ಸ್ ಎಲ್ಲ ಬೇಡ ಅಂತ ಅನಿಸುತ್ತೆ. ಯಾಕಂದರೆ ನಮ್ಗೆ ಯಾವಾಗ ರೀಚಾರ್ಜ್ ಮಾಡಬೇಕು ಅದೆಲ್ಲ ಅಷ್ಟು ಗೊತ್ತಾಗೋದಿಲ್ಲ. ಸೊ ಈ ಥರ ಲೈಕ್ ಇಷ್ಟೇ ಇರಬೇಕು ಅಷ್ಟೇ ಇರಬೇಕು ಅಂತ ಬೇಡ ಅಂತ ಅನಿಸುತ್ತೆ. ಲೈಕ್ ಫಸ್ಟು ಮಿನಿಮಮ್ 8 ರೂಪೀಸೋ ಎಷ್ಟೋ ಇತ್ತಲ್ಲ, ಸೊ ಅದೇ ಬೆಟರ್ ಅನಿಸುತ್ತೆ. ಎಷ್ಟೊಂದು ಸತಿ ರೀಚಾರ್ಜ್ ಮಾಡೋಕ್ಕೂ ಟೈಮ್ ಆಗಿರಲ್ಲ. ಆವಾಗ ಇರೋ 50 ರೂಪೀಸಲ್ಲಿ ನಮ್ಮ ಜರ್ನಿ ಕಂಪ್ಲೀಟ್ ಮಾಡಿದ್ರೆ ತುಂಬ ದೊಡ್ಡ ವಿಷಯ. ದೊಡ್ಡ ತಲೆನೋವು ಆಗುತ್ತೆ. 50 ರೂಪೀಸ್ ಮಿನಿಮಮ್ ಆಗಿರೋದು ಅಟ್ಲೀಸ್ಟ್ ನನ್ನಂಥವರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಇದು ಹೊಸ ನೀತಿಯಿಂದ ಜನರಿಗೆ ತೊಂದರೆ, ಆದರೆ ಮೆಟ್ರೋ ಎಂಪ್ಲಾಯೀಸಿಗೆ ಈಸಿ ಅಷ್ಟೇ. ದಿನಕ್ಕೆ 5.5 ಲಕ್ಷ ಜನ ಮೆಟ್ರೋದಲ್ಲಿ ಓಡಾಡ್ತಾರೆ. ಅದರಲ್ಲಿ ಮೋರ್ ದೆನ್ 50% ಸ್ಮಾರ್ಟ್ ಕಾರ್ಡ್ ಯೂಸ್ ಮಾಡ್ತಾರೆ ಇತ್ತೀಚೆಗೆ. ಇದು ಜನರಿಗೆ ನೇರವಾಗಿ ತೊಂದರೆ ಕೊಡ್ತಾರೆ. ಇದು ಜನರಿಗೆ ಉಪಯೋಗಕ್ಕಾಗಿರೋದು. ಮೆಟ್ರೋ, KSRTC ಇವೆಲ್ಲ ಸಿವಿಲಿಗೆ ಯೂಸ್ ಆಗುವಂಥ ಸಂಸ್ಥೆ. ಈ ರೀತಿ ಮಾಡೋದು ತುಂಬ ತಪ್ಪು. ಕೂಡಲೇ BMRCL ಡೈರೆಕ್ಟ್ರು ಇದನ್ನು ಕೂಡಲೇ ಹಿಂತಗೋಬೇಕು. ಮೆಟ್ರೋ ಮಾಡಿದ್ದು ತುಂಬ ಒಳ್ಳೇದಾಯ್ತು. ಯಾಕಂದರೆ ಜನಕ್ಕೆ ಟೈಮನ್ನು ಸೇವ್ ಮಾಡ್ಲಿಕ್ಕಾಗುತ್ತೆ ಮತ್ತು ಆದಷ್ಟು ಬೇಗ ಅವ್ರು ಹೋಗ್ಲಿಕ್ಕಾಗುತ್ತೆ. ಆದರೆ ಎಲ್ಲರ ಹತ್ರನೂ ಕರೆಕ್ಟಾಗಿ ಅಮೌಂಟ್ ಇರುತ್ತೆ ಅನ್ನೋದು ಕಾರಣ ಇಲ್ಲ. ಏನಕ್ಕೆ ಅಂದರೆ ಒಂದೊಂದು ಟೈಮ್ ಸ್ಟೂಡೆಂಟ್ ಇರ್ಬೋದು, ವಯಸ್ಸಾದವ್ರು ಇರ್ಬೋದು, ಅವರೆಲ್ಲರ ಹತ್ರನೂ ಅಮೌಂಟ್ ಇರೋಲ್ಲ. ಅದಕ್ಕೋಸ್ಕರ 50 ರೂಪೀಸ್ ಮಾಡೋದಕ್ಕಿಂತ ಹಾಗೆ ಇರೋದು ಒಳ್ಳೇದು ಅನಿಸುತ್ತೆ. ಟೈಮು ಸೇವ್ ಆಗುತ್ತೆ, ಜನನು ಬೇಗ ಅವರು ಹೋಗೋ ಕಡೆನೂ ತಲುಪ್ಬೋದು. ಮೆಟ್ರೋ ಕಾರ್ಡ್ ಮಾಡಿರೋದು ಭಾಳ ಒಳ್ಳೆಯದು. ಇದರಿಂದ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ, ಟೈಮ್ ಸೇವ್ ಆಗ್ತದೆ, ಇದರಿಂದ ಡಿಸ್ಕೌಂಟು ಸಿಗ್ತದೆ. ಅದರಿಂದ ಕಾರ್ಡಿಗೆ 50 ರೂಪಾಯಿ ಇರೋದು ಒಳ್ಳೆಯದು. ಮೆಟ್ರೋ ಸಂಸ್ಥೆ ಪ್ರತಿ ಪ್ರಯಾಣಿಕರಿಂದ 50 ರೂಪಾಯಿನ ಅವ್ರ ಕಾರ್ಡ್ನಲ್ಲಿ ಉಳಿತಾಯ ಮಾಡಬೇಕು ಅಂತ ಇದೆ. ಪ್ರತಿಯೊಬ್ಬ ಪ್ರಯಾಣಿಕರು 50 ರೂಪಾಯಿ ಆದರೆ ಲಕ್ಷಾಂತರ ಪ್ರಯಾಣಿಕರು ಪ್ರಯಾಣ ಮಾಡ್ತಾರೆ, ಅವ್ರಿಗೆ ತೊಂದರೆ ಆಗ್ತಾಯಿದೆ. ಪ್ಲಸ್ ನಾವು ವ್ಯಾಲೇಟ್ರು ಇಲ್ಲಿಗೆ ಬಂದಿದ್ದೀವಿ, ನಮ್ಮಿಂದ 50 ರೂಪಾಯಿ ಇವ್ರು ಕಲೆಕ್ಟ್ ಮಾಡೋದಾದರೆ ವರ್ಷಕ್ಕೆ ಎಷ್ಟು ವರಮಾನ ಆಗುತ್ತೆ? ಫೆಸಿಲಿಟೀಸ್ ಕೊಡಲಿ, ಮಿನಿಮಮ್ ಒಂದು 10 ರೂಪೀಸ್ ಬೇಕಾದ್ರೆ ಕಟ್ ಮಾಡ್ಕೊಳ್ಳಿ. ಅದರ್ವೈಸ್ 50 ರೂಪಾಯಿ ಹೆವಿ ಆಯಿತು, ಅದನ್ನು ಕಡಿತ ಮಾಡಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ತೇನೆ. ನಿಮ್ಮ ಕಾಸಿಲ್ವಂದೆ ಅಲ್ಲಿ ಡಿಡಕ್ಟ್ ಆಗೋಲ್ಲ, ನಿಮಗೇನು ತೋರಿಸುತ್ತಂದರೆ ಮೈನಸ್ ಆಗುತ್ತದು. ನೆಕ್ಸ್ಟ್ ಟೈಮ್ ನಿಮಗೆ ಆ ಥರ ಹೋಗದೇ ಇರೋ ಟೈಮಲ್ಲಿ ಅವ್ರಿಗೆ ಲಾಸ್ ಆಗ್ಬಿಡುತ್ತೆ. ಸೊ 50 ರೂಪೀಸ್ ಮಿನಿಮಮ್ ಇತ್ತಂದರೆ ಅವ್ರಿಗೇನು ಲಾಸ್ ಆಗೋಲ್ಲ. ಸೊ ಆರಾಮಾಗಿ ಹೋಗ್ಬೋದು. ಆ ಥರ ಇರಬಾರ್ದು ಅಂತ ಅನಿಸುತ್ತೆ. ಯಾಕಂದರೆ ಎಷ್ಟೊಂದು ಜನ ಬರೀ 1 ಸ್ಟೇಷನ್ಗೆ ಓಡಾಡ್ತಾರೆ ಅಥವಾ 2 ಸ್ಟೇಷನ್ಗೆ. ಸೊ ಲೆಸ್ ದ್ಯಾನ್ 50 ರೂಪೀಸೇ ಅವ್ರು ಎವ್ರಿ ಡೇ ಟ್ರಾವೆಲ್ ಇರುತ್ತೆ. ಸೊ ಅವ್ರು ಇವಾಗ ಹರಿನಲ್ಲೆಲ್ಲ ಇದ್ದರೆ ಓಡಾಡೋಕ್ಕೆ ಅವರು ಎವ್ರಿ ಟೈಮ್ ಹೋಗಿ ರೀಚಾರ್ಜ್ ಮಾಡಿಸಿ ಆಮೇಲೆ ಹೋಗಬೇಕಾಗತ್ತೆ. ಸೊ ಕಷ್ಟನೇ ಆಗುತ್ತೆ. ನನ್ನ ಪ್ರಕಾರ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು ಇಸ್ ವೇಸ್ಟ್. ಅದು ಏನಕ್ಕೋಸ್ಕರ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು? ಅವಶ್ಯಕತೆ ಇಲ್ಲ. ನಾವು ರೀಚಾರ್ಜ್ ಮಾಡಿಸ್ಕೋತೀವಿ. ಸೊ ಅದು ಮಂತ್ಲಿಗೆ ಎಷ್ಟಾಗುತ್ತೆ ಅಷ್ಟಾಗಲಿ. ಮಿನಿಮಮ್ ಬ್ಯಾಲೆನ್ಸ್ ಎಲ್ಲ ಮೇಂಟೈನ್ ಮಾಡೋದು ಅವ್ರಿಗೆ ಗೊತ್ತಾಗುತ್ತೆ ಹೊರತು ಮೆಟ್ರೋದವರಿಗೆ ನಮಗಲ್ವಲ್ಲ. BMRCL ಹೊಸದಾಗಿ ತಂದಿರುವ ಈ ಒಂದು ಸ್ಮಾರ್ಟ್ ಕಾರ್ಡ್ನಲ್ಲಿ ಮಿನಿಮಮ್ 50 ರೂಪೀಸ್ ಬ್ಯಾಲೆನ್ಸ್ ಇರಬೇಕು ಅನ್ನುವಂತಹ ನಿಯಮಕ್ಕೆ ಒಂದಷ್ಟು ಜನ ಪ್ರಯಾಣಿಕರು ಸಂತಸವನ್ನು ವ್ಯಕ್ತಪಡಿಸಿದರೆ, ಮತ್ತೊಂದಿಷ್ಟು ಜನ ಅದರ ವಿರುದ್ಧವಾಗಿ ಈ ಒಂದು ನಿಯಮ ಸರಿಯಲ್ಲ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯ ಕ್ರಮವನ್ನು BMRCL ಅಧಿಕಾರಿಗಳು ಕೈಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಧರ್ಮೇಂದ್ರ ಜೊತೆ ಮಧು ಇಂಗ್ಳಿದಾಳ್, ಫಸ್ಟ್ ನ್ಯೂಸ್, ಬೆಂಗಳೂರು.